ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಇಲಾಖೆ ನೀಲಿ ನಕ್ಷೆಯನ್ನು ಹೊರತಂದಿದೆ. 2024-25ನೇ ಸಾಲಿನ ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಕಾವ್ಯ ಭಾಗದಲ್ಲಿ ಮತ್ತು ಗದ್ಯ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಮತ್ತು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅನ್ನುವಂಥದ್ದನ್ನು, ಅದರ ಪ್ರಕಾರವಾಗಿ ನೀವು ಪರೀಕ್ಷೆಗೆ ಸಿದ್ಧತೆ ನಡೆಸಿಕೊಂಡರೆ ಸಾಕು, ಪೂರ್ಣ ಅಂಕಗಳನ್ನು ಗಳಿಸಬಹುದು. ಅದರ ಒಟ್ಟಿಗೆ ಇಡೀ ಪಠ್ಯಪುಸ್ತಕವನ್ನು ಕೂಡ ಓದಿಕೊಳ್ಳಿ. ಇಂಥದ್ದೇ ಅನ್ನುವಂಥದ್ದು ಇಂಥದ್ದೇ ಪ್ರಶ್ನೆಗಳು ಬರ್ತವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಎಲ್ಲವನ್ನು ಒಂದು ರೀತಿಯಲ್ಲಿ ಹೇಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹೇಗೆ ತಯಾರಿಸ್ತಾರೆ, ಬ್ಲೂ ಪ್ರಿಂಟ್ ಮಾದರಿ ಹೇಗೆ ತಯಾರಿಸ್ತಾರೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಮುಂದೆ ಬರುವಂತಹ ಪರೀಕ್ಷೆಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಲಿಕ್ಕಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡ್ತಾ ಹೋಗಿ. ಹಾಗೆ ವಿದ್ಯಾರ್ಥಿಗಳೇ, ಈಗಾಗಲೇ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು, ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಹಾಕ್ತಾ ಹೋಗಿದ್ದೇನೆ. ಅದಕ್ಕೂ ಕೂಡ ಭೇಟಿ ನೀಡಿ. ಮೊದಲಿಗೆ ನಾವು ಯಾವ ಕಾವ್ಯ ಭಾಗದಿಂದ ಎಷ್ಟು ಅಂಕಗಳು ಬರ್ತವೆ, ಹಾಗೆ ಗದ್ಯ ಭಾಗದಿಂದ ಮತ್ತು ದೀರ್ಘ ಗದ್ಯದಿಂದ ಎಷ್ಟೆಲ್ಲ ಅಂಕಗಳು ಸಿಗ್ತವೆ, ನಿಗದಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪದ್ಯ ಭಾಗದಿಂದ ಒಟ್ಟಿಗೆ 43 ಅಂಕಗಳು. ಕದಡಿದ ಸಲಿಲಂ ತಿಳಿವಂದದೆ ಒಟ್ಟಿಗೆ 7 ಅಂಕಗಳಿವೆ. 1 ಅಂಕದ ಪ್ರಶ್ನೆ ಅಂದರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ 1 ಬರ್ತದೆ ಮತ್ತು 2 ಅಂಕಗಳ ಪ್ರಶ್ನೆ 1 ಬರ್ತದೆ. ಹಾಗೆ 4 ಅಂಕಗಳ ಪ್ರಶ್ನೆ 1. ಈ ರೀತಿಯಾಗಿ ನೀವು ತಯಾರಿ ನಡೆಸ್ತಾ ಹೋಗಿ. ಇನ್ನು ವಚನಗಳಿಂದ ಒಟ್ಟಿಗೆ ನಿಗದಿಯಾಗಿರುವಂತಹ ಅಂಕ 5. 1 ಅಂಕದ ಪ್ರಶ್ನೆ 1 ಬರ್ತದೆ, 4 ಅಂಕದ ಪ್ರಶ್ನೆ 1 ಬರ್ತದೆ. ಇಷ್ಟನ್ನು ತಯಾರಿ ನಡೆಸಿಕೊಂಡ್ರೆ ಸಾಕು. ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಇದರಲ್ಲಿ ಅಂಕಗಳನ್ನು 7 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. 2 ಅಂಕದ ಪ್ರಶ್ನೆ 1 ಬರ್ತದೆ, 4 ಅಂಕದ ಪ್ರಶ್ನೆ 1 ಬರ್ತದೆ. ಹಾಗೆ ಇಲ್ಲಿ ಸೃಜನಾತ್ಮಕತೆ ಅನ್ನುವಂಥದ್ದು ಭಾಷಾಭ್ಯಾಸಕ್ಕೆ ಹೋಗ್ತದೆ. ಭಾಷಾಭ್ಯಾಸ ಅಥವಾ ಪ್ರಬಂಧ ಇರ್ಬೋದು, ಪತ್ರಲೇಖನ ಇರ್ಬೋದು, ಅಲ್ಲಿ 1 ಅಂಕಕ್ಕೆ ಬರ್ತದೆ. ಆನಂತರ ಪಗೆಯಂ ಬಾಲಕನೆಂಬರೆ, ಇಲ್ಲಿ ನಿಗದಿಯಾಗಿರುವಂತಹ ಅಂಕಗಳು 4. ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಳ್ಳಿ. ಇಲ್ಲಿ 4 ಅಂಕಗಳ ಪ್ರಶ್ನೆ ಇದೆ. ಪ್ರಬಂಧ ಬರ್ಬೋದು ಅಥವಾ ಅದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ವರ್ಕ್ ಬುಕ್ಕಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಪ್ರಬಂಧ ಯಾವುದು ಬರ್ತದೆ, ಪತ್ರಲೇಖನಗಳು ಯಾವುದು ಬರ್ತವೆ ಅನ್ನುವಂಥದ್ದು. ಇನ್ನು ಜಾಲಿಯ ಮರದಂತೆ, ಇದರಲ್ಲಿ ನಿಗದಿ ಮಾಡಿರುವಂಥ ಅಂಕಗಳು 2. ಇದರಲ್ಲಿ 1 ಅಂಕದ ಪ್ರಶ್ನೆ 2 ಪ್ರಶ್ನೆಗಳು ಬರ್ತವೆ. ಇನ್ನು ಮುಂದೆ ಹಬ್ಬಲಿ ಅವರ ರಸಬಳ್ಳಿ, ಇದರಲ್ಲಿ 3 ಅಂಕವನ್ನು ನಿಗದಿ ಮಾಡಿದ್ದಾರೆ. 3 ಅಂಕದಲ್ಲಿ ಸಂದರ್ಭವನ್ನು ನೀವು ನೋಡಬೇಕು, ಅನ್ವಯಿಸು ಅನ್ನುವಂಥದ್ರಲ್ಲಿ ಸಂದರ್ಭ ಬರ್ತದೆ, ಸರಿಯಾಗಿ ನೋಡಿಕೊಳ್ಳಿ. ಇನ್ನು ಬೆಳಗು ಜಾವ ಅನ್ನುವಂತಹ ಕವಿತೆಯಲ್ಲಿ ನಿಗದಿ ಮಾಡಿರುವಂತಹ ಅಂಕ 3. ಇದರಲ್ಲಿ 1 ಅಂಕದ 1 ಪ್ರಶ್ನೆ ಬರ್ತದೆ ಮತ್ತು 2 ಅಂಕದ 1 ಪ್ರಶ್ನೆ ಬರ್ತದೆ. ಇನ್ನು ಮುಂಬೈ ಜಾತಕದಲ್ಲಿ ಒಟ್ಟಿಗೆ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನೀವು 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೂಡ ತಯಾರಿ ನಡೆಸಿಕೊಳ್ಳಿ. ಇದರಲ್ಲಿ ಸಾಧಾರಣವಾಗಿ ಕೇಳುವಂಥದ್ದು ಸಂದರ್ಭಕ್ಕೆ ನೀವು ತಯಾರಿ ಮಾಡಿಕೊಳ್ಳಿ. ಇನ್ನು ಶಿಲುಬೆ ಏರಿದ್ದಾನೆ, ಇದರಲ್ಲಿ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. 2 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ಇದರಲ್ಲಿ ಒಟ್ಟಿಗೆ ನಿಗದಿ ಮಾಡಿರುವಂಥದ್ದು 3. ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಹಾಗೆ ಹೊಂದಿಸಿ ಬರೆ ಇದೆ, ಇದನ್ನೆಲ್ಲ ತಯಾರಿ ನಡೆಸಿಕೊಳ್ಳಿ. ಹೊಂದಿಸಿ ಬರೆ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಈಗಾಗಲೇ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ ಓದಿಕೊಳ್ಳಿ. ಇನ್ನು 1 ಹೂ ಹೆಚ್ಚಿಗೆ ಇಡುತ್ತೀನಿ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 3.
3 ಅಂಕಗಳಿಗೆ ಯಾವುದು ಬರ್ತದೆ ಅಂದರೆ ಸಂದರ್ಭ ಬರ್ತದೆ. ಸರಿಯಾಗಿ ನೋಡಿಕೊಳ್ಳಿ. ಇನ್ನು ಹತ್ತಿ, ಚಿತ್ತ ಮತ್ತು ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 1. ಬಹು ಆಯ್ಕೆಯ ಪ್ರಶ್ನೆಗಳಿಗೆ ತಯಾರಿ ನಡೆಸಿಕೊಳ್ಳಿ. ಇನ್ನು 12ನೆಯ ಕವನ ಒಮ್ಮೆ ನಗುತ್ತೇವೆ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 1. ಬಹು ಆಯ್ಕೆಯ ಪ್ರಶ್ನೆಗಳು ಇರ್ಬೋದು, ಯಾವುದನ್ನು ಕೂಡ ನೀವು ಓದಿಕೊಳ್ಳಿ. ಅದರಲ್ಲಿ ನಿಮಗೆ ಓದಿಕೊಂಡ್ರೆ ಎಲ್ಲವನ್ನು ಓದಿಕೊಂಡ್ರೆ ಏನೂ ಕೂಡ ಭಯಪಡುವಂತಹ ಅಗತ್ಯ ಇಲ್ಲ. ಬ್ಲೂ ಪ್ರಿಂಟ್ನ ಪ್ರಕಾರವೇ ಹೋದರೆ ಒಳ್ಳೆಯದು. ಆದರೆ ಎಲ್ಲವನ್ನು ಓದಿಕೊಂಡ್ರೆ ಇಡೀ ಟೆಕ್ಸ್ಟ್ ಬುಕ್ಕು ನಿಮ್ಮ ಲೆಕ್ಚರರ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಓದಿಕೊಂಡು ಸಿದ್ಧತೆ ನಡೆಸಿಕೊಂಡ್ರೆ ಯಾವುದಕ್ಕೂ ಕೂಡ ಭಯಪಡುವಂತಹ ಕಾರಣ ಇಲ್ಲ. ಬಹಳ ಒಳ್ಳೆಯ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ನೀವು ಪರೀಕ್ಷೆಯನ್ನು ಎದುರಿಸಬಹುದು. ಇನ್ನು ಗದ್ಯ ಭಾಗದಿಂದ ಕೊಟ್ಟಿರುವಂತಹ ಅಂಕಗಳು 32. ಮುಟ್ಟಿಸಿಕೊಂಡವನು, ಇಲ್ಲಿ ನಿಗದಿಯಾಗಿರುವಂತಹ ಅಂಕ 1. 2 ಅಂಕದ ಪ್ರಶ್ನೆಗಳಿಗೆ ತಯಾರಿ ಮಾಡಿಕೊಳ್ಳಿ. ಇನ್ನು ಸಂದರ್ಭ ಕೂಡ ತಯಾರಿಯನ್ನು ನಡೆಸಿಕೊಳ್ಳಿ. ಹಾಗೆ ಸಂದರ್ಭ ಅಲ್ಲ, 4 ಅಂಕಗಳ ಪ್ರಶ್ನೆಗಳಿಗೂ ಕೂಡ ತಯಾರಿಯನ್ನು ನಡೆಸಿಕೊಳ್ಳಿ. ಇನ್ನು 2ನೆಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇದರಲ್ಲಿ ನಿಗದಿಯಾಗಿರುವಂಥ ಅಂಕ 4. ಬಹು ಆಯ್ಕೆಯ ಪ್ರಶ್ನೆಗಳು 1 ಅಂಕದ ಪ್ರಶ್ನೆ ಬರ್ತದೆ. ಅದರ ಜೊತೆಯಲ್ಲಿಯೇ ಸಂದರ್ಭ 3 ಅಂಕದ ಸಂದರ್ಭ ಬರ್ತದೆ. ಸರಿಯಾಗಿ ನೋಡಿಕೊಳ್ಳಿ. ಆನಂತರ ಬೇರೆ ಯಾವುದೂ ಇಲ್ಲ. ಈಗ 2ನೆಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 4. ಬಹು ಆಯ್ಕೆಯ ಪ್ರಶ್ನೆಗಳಿಗೆ ರೆಡಿ ಮಾಡಿಕೊಳ್ಳಿ. ಸಂದರ್ಭಕ್ಕೆ ರೆಡಿ ಮಾಡಿಕೊಳ್ಳಿ. ಸಂದರ್ಭ ಯಾವ ರೀತಿ ಬರ್ತದೆ ಅನ್ನುವಂಥದ್ದನ್ನು ಕೂಡ ನೀವು ರೆಡಿ ಮಾಡಿಕೊಂಡ್ರೆ, ಸಿದ್ಧತೆಯನ್ನು ನಡೆಸಿಕೊಂಡ್ರೆ ಬಹಳಷ್ಟು ಸುಲಭವಾಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನೀವು ಪರೀಕ್ಷೆಯನ್ನು ಎದುರಿಸಬಲ್ಲಿರಿ. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 4 ಅಂಕ. ಇದರಲ್ಲಿ ನೀವು ಸಂದರ್ಭಕ್ಕೆ ರೆಡಿ ಮಾಡಿಕೊಂಡ್ರೆ ಉತ್ತಮ. 3 ಅಂಕದ ಸಂದರ್ಭ ಬರಬಹುದು. ಯಾವುದರಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇನ್ನು ಇಲ್ಲಿಯೂ ಕೂಡ ಭಾಷಾಭ್ಯಾಸಕ್ಕೂ ಕೂಡ ಕೇಳುವಂತಹ ಸಂದರ್ಭ ಬರ್ತದೆ. ಅಲ್ಲಿ ಭಾಷಾಭ್ಯಾಸಕ್ಕೂ ಕೂಡ ರೆಡಿ ಮಾಡಿಕೊಳ್ಳಿ. ಇನ್ನು ಕನ್ನಡವನ್ನು ಕಟ್ಟುವ ಕೆಲಸ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 3. ಬಹು ಆಯ್ಕೆಯ ಪ್ರಶ್ನೆ ಅಂದರೆ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ, 3 ಅಂಕಗಳು ಇಲ್ಲಿಯೇ ಲಭಿಸ್ತವೆ. ಇನ್ನು 5ನೆಯ ಪಾಠ ಧಣಿಗಳ ಬೆಳ್ಳಿ ಲೋಟ, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 5. ಬಹು ಆಯ್ಕೆಯ ಪ್ರಶ್ನೆಗೆ ರೆಡಿ ಮಾಡಿಕೊಳ್ಳಿ ಮತ್ತು ನೀವು 4 ಅಂಕಗಳ ಪ್ರಶ್ನೆಗೆ ರೆಡಿ ಮಾಡಿಕೊಳ್ಳಿ. ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದಕ್ಕೂ ಕೂಡ ಇಂಥದ್ದೇ ಪ್ರಶ್ನೆ ಅಂತ ಹೇಳಲಿಕ್ಕಾಗೋದಿಲ್ಲ ವಿದ್ಯಾರ್ಥಿಗಳೇ. ಎಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಬೇಕು. ಸಿದ್ಧತೆಯೂ ಅಂದರೆ ಓದಬೇಕು. ಇನ್ನು ಯಾವುದು ಧಣಿಗಳ ಬೆಳ್ಳಿ ಲೋಟ, ಧಣಿಗಳ ಬೆಳ್ಳಿ ಲೋಟದಲ್ಲಿ 5 ಈಗಾಗಲೇ ಹೇಳಿದೆ. 5 ಅಂಕಗಳ ನಿಗದಿ ಮಾಡಿದ್ದಾರೆ. 1 ಬಹು ಆಯ್ಕೆಯಲ್ಲಿ, ಮತ್ತೊಂದು 4 ಅಂಕಗಳ ಪ್ರಶ್ನೆ. ಇನ್ನು 6ನೆಯ ಪಾಠ ಬದುಕನ್ನು ಪ್ರೀತಿಸಿದ ಸಂತ, ಇದರಲ್ಲಿ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 1 ಬಹು ಆಯ್ಕೆಯಲ್ಲಿ 1 ಅಂಕ, 2 ಅಂಕಗಳ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 1 ಕೇಳ್ತಾರೆ. ಹಾಗೆ 7ನೆಯ ಪಾಠ ತಿರುಳುಗನ್ನಡದ ಬೆಳ್ನುಡಿ, ಇದರಲ್ಲಿ ಕೂಡ ನಿಗದಿಯಾಗಿರುವಂತಹ ಅಂಕಗಳು 4. ಬಹು ಆಯ್ಕೆಯ ಪ್ರಶ್ನೆಯಲ್ಲಿ 1 ಕೇಳ್ತಾರೆ. ಇನ್ನೊಂದು 4 ಅಂಕಗಳ ಪ್ರಶ್ನೆ, 3 ಅಂಕಗಳ ಪ್ರಶ್ನೆಯನ್ನು ಅಂದರೆ ಸಂದರ್ಭವನ್ನು ರೆಡಿ ಮಾಡಿಕೊಳ್ಳಿ. ಇನ್ನು 8ನೆಯ ಪಾಠ ಹಳ್ಳಿಯ ಚಹಾ ಹೋಟೆಲ್ಗಳು, ಇದರಲ್ಲಿ ನಿಗದಿಯಾಗಿರುವಂತಹ ಅಂಕ 3. 1 ಅಂಕದ ಬಹು ಆಯ್ಕೆಯ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು. 1 + 2 ಅಂದರೆ 3 ಅಂಕಗಳು ನಿಮಗೆ ಲಭಿಸ್ತವೆ. ಇನ್ನು ದೀರ್ಘಗದ್ಯ ಕೃಷ್ಣೇಗೌಡನ ಆನೆ, ಇದರಲ್ಲಿ ನಿಮಗೆ ನಿಗದಿಯಾಗಿರುವಂತಹ ಅಂಕಗಳು 25. ಇದರಲ್ಲಿ ಒಟ್ಟಿಗೆ 25ರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ 2 ಅಂಕಗಳ ಪ್ರಶ್ನೆಗಳು 4 ಪ್ರಶ್ನೆಗಳು ಬರ್ತವೆ. ಇನ್ನು ಸಂದರ್ಭದಲ್ಲಿ 2 ಬರ್ತದೆ. ಹಾಗೆ
4 ಅಂಕಗಳ ಪ್ರಶ್ನೆಗಳಲ್ಲಿ 2 ಬರ್ತವೆ. ಆನಂತರ ಭಾಷಾಭ್ಯಾಸದಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಭಾಷಾಭ್ಯಾಸ ಒಟ್ಟಿಗೆ ನಿಗದಿಯಾಗಿರುವಂತಹ ಅಂಕಗಳು 12. ಆನಂತರ ಪ್ರಬಂಧ ರಚನೆ, ಇದರಲ್ಲಿ 4 ಅಂಕ. 2 ಪ್ರಬಂಧವನ್ನು ಕೊಟ್ಟಿರ್ತಾರೆ. ಯಾವುದಾದರೂ ಒಂದು ಪ್ರಬಂಧವನ್ನು ಬರೆಯುವಂಥದ್ದು. ಪ್ರಬಂಧಗಳ ವಿಷಯಗಳು ಎಲ್ಲವೂ ಕೂಡ ನಿಮ್ಮ ವರ್ಕ್ ಬುಕ್ ಇದೆ ನೋಡಿ, ಆ ವರ್ಕ್ ಬುಕ್ನಲ್ಲಿ ಇದೆ, ಅಲ್ಲಿ ತಯಾರಿ ನಡೆಸ್ಕೊಳ್ಳಿ. ಇನ್ನು ಪತ್ರಲೇಖನ ಒಟ್ಟಿಗೆ 4 ಅಂಕಗಳು. ಪತ್ರಲೇಖನವು ಕೂಡ ಯಾವುದೆಲ್ಲ ಬರ್ತದೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಭಾಷಾಭ್ಯಾಸ ಮತ್ತು ಪತ್ರಲೇಖನಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಇಲ್ಲಿ 4 ಅಂಕಗಳು ಒಟ್ಟಿಗೆ. ನಿಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ 80 ಅಂಕಗಳು ಬರ್ತವೆ. ಈ ನೀಲಿ ನಕ್ಷೆಯ ಪ್ರಕಾರ 80 ಅಂಕಗಳಿಗೆ ಕೇಳ್ತಾರೆ. 80ಕ್ಕೆ 80 ಅಂಕಗಳು ಮತ್ತು 20 ಅಂಕಗಳನ್ನು ನಿಮ್ಮ ಕಾಲೇಜು ನಿಗದಿ ಮಾಡಿರ್ತದೆ ಈಗಾಗಲೇ. ಅದು ಸೇರಿ ಒಟ್ಟಿಗೆ 100 ಅಂಕಗಳು ವಿದ್ಯಾರ್ಥಿಗಳೇ. ಇದರ ಪ್ರಕಾರ ಈ ನೀಲಿ ನಕ್ಷೆಯ ಪ್ರಕಾರ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿ. ಹಾಗೆ ಸೆಕೆಂಡ್ ಟೆಸ್ಟ್ ಮತ್ತು ಮಧ್ಯಾವಧಿ ಪರೀಕ್ಷೆ, ಪ್ರಿಪರೇಟರಿ ಪರೀಕ್ಷೆಗೆ ನೀವು ಇದನ್ನು ನೋಡಲಿಕ್ಕೆ ಹೋಗೋದು ಬೇಡ. ನೀವು ಇದೇನಿದ್ರೂ ಕೂಡ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಥವಾ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.